Next. Prayer position. Close your eyes. Prayer position. Close your eyes. Continue working. ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೌದಲ್ವಾ? ಈಗ ಬಹಳ ಮುಖ್ಯ ವಸತಿ ಶಾಲೆ ಮೇಲ್ನಹಳ್ಳಿಯ ಪ್ರಾಂಶುಪಾಲನಾಗಿ ಈ ದಿನ ನಮ್ಮ ಶಾಲಾ ಸಂಸತ್ ಚುನಾವಣೆ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಶಾಲಾ ಸಂಸತ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಜಯಶೀಲರಾಗಿ ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ವಿದ್ಯುಕ್ತವಾಗಿ ಈ ಒಂದು ಶಾಲಾ ಸಂಸತ್ ನಮ್ಮ ಶಾಲೆಯಲ್ಲಿ ಚಾಲನೆಗೊಂಡಿದೆ. ಈ ಒಂದು ಸಂಸತ್ ಚುನಾವಣೆ ಹೇಗೆ ನಡೆದಿದೆ ಇದೆಲ್ಲ ನೀವೆಲ್ಲ ಇವತ್ತು ನೋಡಿದ್ದೀರಾ. ಮತ್ತು ಈ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂಥ ಉದ್ದೇಶ ಮತ್ತು ಹಿನ್ನೆಲೆ ಮತ್ತು ಇದರ ಮಹತ್ವದ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ಬಿಂಬಿಸ್ತಕ್ಕಂಥ ಮತ್ತು ಆ ಹೊಣೆಗಾರಿಕೆಯನ್ನು ಈಗಲಿಂದನೇ ಅವರಿಗೆ ತಮ್ಮ ಹೊಣೆಗಾರಿಕೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಮತ್ತು ನಾಯಕತ್ವದ ಗುಣಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಮತ್ತು ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಮ್ಮ ಶಾಲಾ ಸಂಸತ್ ಚುನಾವಣೆ ಇವತ್ತು ನೆರವೇರಿದೆ. ಮತ್ತು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಮತ್ತು ಜಯಶಾಲಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಮತ್ತು ಜಯಶಾಲಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಪ್ರತಿನಿಧಿಗಳು ಈ ಸಂಸತ್ತಿನ ಏನು ಪ್ರತಿನಿಧಿಯಾಗಿ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮ ಅಮೂಲ್ಯವಾದಂಥ ಸಮಯ 2024 ಮತ್ತು 25 ಸಾಲಿನ ಶಾಲಾ ಸಂಸತ್ ಚುನಾವಣೆ ಕಾರ್ಯ ಮುಕ್ತಾಯಗೊಂಡಿದೆ. ಮತ್ತು ಪ್ರತಿ ವರ್ಷವೂ ಸಹಿತ ಏನು ಪ್ರಜಾಪ್ರಭುತ್ವ ಮಾದರಿನಲ್ಲಿ ಯಾವ ರೀತಿ ಚುನಾವಣೆಯನ್ನು ನಡೆಸ್ಬೋದು ಆ ರೀತಿಯಲ್ಲಿ ಇವತ್ತು ಸಹಿತ ನಾವು ಕಂಡಕ್ಟ್ ಮಾಡಿ ಅದನ್ನು ಯಶಸ್ವಿಯಾಗಿ ನೆರವೇರಿಸಿದ್ವಿ. ಈ ಶಾಲಾ ಸಂಸತ್ತಿನ ಚುನಾವಣೆ ಮಾಡುವ ಉದ್ದೇಶ ಎಸ್ಪೆಷಲಿ ನಮ್ಮಂಥ ವಸತಿ ಶಾಲೆಗೆ ಅದರ ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೂ ಸಹಿತ ಹಂಚಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಸಹಿತ ನಾವು ಈ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸ್ತೀವಿ. ಈ ನೂತನ ಶಾಲಾ ಸಂಸತ್ ಚುನಾವಣೆಯಲ್ಲಿ ರಾಷ್ಟ್ರಪತಿಗಳಾಗಿ ಚಿನ್ಮಯಿ ಮತ್ತು ಪ್ರಧಾನಮಂತ್ರಿಗಳಾಗಿ ಚೇತನ್ MD ಮತ್ತು ನಮ್ಮ ಶಾಲೆಯ ಶಿಕ್ಷಣ ಖಾತೆ ಸಚಿವರಾಗಿ ಚೇತನ್ ಮತ್ತು ಆರೋಗ್ಯ ಖಾತೆ ಸಚಿವೆಯಾಗಿ ಐಶ್ವರ್ಯ ಮತ್ತು ಶಾಲಾ ಸಂಸತ್ನ ಕ್ರೀಡಾ ಸಚಿವರಾಗಿ ಹರ್ಷ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಚಿವೆಯಾಗಿ ಚಿಂತನ ಮತ್ತು ಅದೇ ರೀತಿ ಮಕ್ಕಳ ಸಂರಕ್ಷಣೆಗೆ ಇರುವಂಥ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಆಗಿ ನಮ್ಮ ಉಳಿದಿರೋ ಇವು ಮಂತ್ರಿಗಳಿಗೂ ನಾನು ಸಲಹೆಯನ್ನು ಮುನ್ನಡೆಸ್ತೀನಿ. ಮತ್ತು ನನಗೆ ವೋಟ್ ಹಾಕಿದ ಎಲ್ಲ ನನ್ನ ಫ್ರೆಂಡ್ಸ್ಗೆ ಮತ್ತು ನಮ್ಮ ಕ್ಲಾಸ್ಮೇಟ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನನ್ನ ಫ್ರೆಂಡ್ಸಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಚಿನ್ಮಯಿಯಾದ ನಾನು ಶಾಲಾ ಸಂಸತ್ ಚುನಾವಣೆಯಲ್ಲಿ ರಾಷ್ಟ್ರಪತಿಯಾಗಿ ನೇಮಕಗೊಂಡಿದ್ದೇನೆ. ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ, ನನಗೆ ವೋಟ್ ಮಾಡಿದವ್ರಿಗೆ, ಮತ್ತು ಎಲ್ಲ ಶಿಕ್ಷಕರಿಗೂ ಧನ್ಯವಾದ ತಿಳಿಸುತ್ತೇನೆ. ನಾವು ಮುಂದಿನ ಪ್ರಜೆಗಳಾಗಿ ಒಳ್ಳೆಯ ರಾಷ್ಟ್ರಪತಿಗಳನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುತ್ತೇವೆಂದು ಪ್ರಮಾಣಿಸುತ್ತೇನೆ. ಧನ್ಯವಾದಗಳು.